ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಫ್ಯೂಚರ್ ಲೆವೆಲ್ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂರಲಿಂಕ್ ಅಂತ. ನ್ಯೂರಲಿಂಕ್ ಅಂದರೆ ಏನು, ಅದೇ ಕೆಲಸ ಮಾಡುತ್ತೆ, ಅದು ಹೇಗೆ ಇಂಜೆಕ್ಟ್ ಮಾಡ್ತಾರೆ ಬ್ರೈನ್ಗೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋದ ಕೊನೆ ತನಕ ನೋಡಿ. ಮೊದಲು ನ್ಯೂರಲಿಂಕ್ ಅಂದರೆ ಏನು, ಮೆದುಳಿಗೆ ಚಿಪ್ ಹಾಕೋ ಭವಿಷ್ಯ ಬಂದ್ಬಿಟ್ಟೈತೆ. ಯಾವ ಥರ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಮೆದುಳಿಗೆ ಚಿಪ್ ಹಾಕಿದ್ರೆ ನೀವು ಯೋಚಿಸಿದ ಮೇಲೆ ಫೋನ್ ಓಪನ್ ಆಗುತ್ತೆ. ಬರೀ ಯೋಚನೆ ಮಾಡಿದ್ರೆ ಸಾಕು ಫೋನ್ ಓಪನ್ ಆಗಿಬಿಡುತ್ತೆ. ಟೈಪಿಂಗೇ ಮಾಡೋದು ಬೇಡ, ಮಾತನಾಡೋದೇ ಬೇಡ. ನಿಮ್ಮ ತಲೆಯಲ್ಲಿ ಥಾಟ್ಸ್ ಬಂದರೆ ಸಾಕು, ಅದು ಹಾಗೆ ಸಿಸ್ಟಮ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಡುತ್ತೆ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ಇದೊಂದು ನ್ಯೂರಲಿಂಕು. ಇಲಾನ್ ಮಸ್ಕ್ ಕಂಡುಹಿಡಿದಿರೋ ಒಂದು ರಿಸರ್ಚ್ ಮಾಡಿರುವಂತಹ ಒಂದು ಟಾಪಿಕ್ಕು. ಇವತ್ತು ನೀವು ನೋಡ್ತಾ ಇರೋದು ಬರೀ ಗಂಟೆಗಳಲ್ಲಿ ರೀಲ್ಸು, ಬೋಲ್ಡು, ಸೈಂಟಿಫಿಕ್ಕು, ಕ್ರೇಜಿ, ಫ್ಯೂಚರಿಕ್ ವರ್ಲ್ಡು ಅಲ್ವಾ. ಇವಾಗ ನಡೀತಾ ಇರೋದೇ ಫ್ಯೂಚರಿಸ್ಟಿಕ್ ವರ್ಲ್ಡು. ಅದರಲ್ಲಿ ಈ ಟಾಪಿಕ್ಕು ಮೇಯ್ನು ಇವಾಗ ಓಡ್ತಾ ಇದೆ. ನ್ಯೂರಲಿಂಕ್ ಅಂದರೆ ಏನು, ಸಿಂಪಲಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ನ್ಯೂರಲಿಂಕ್ ಅಂದರೆ ಮೆದುಳಿಗೆ ಚಿಪ್ ಹಾಕೋದು ಒಂದು ಟೆಕ್ನಾಲಜಿ. ಎಲಾನ್ ಮಸ್ಕು ಈ ಕಂಪ್ನಿನ 2016ರಲ್ಲಿ ಸ್ಟಾರ್ಟ್ ಮಾಡ್ದ. ಏನು ಉದ್ದೇಶ ಅಂದರೆ, AI ಡೇಂಜರಸ್ ಆಗ್ತಾಯಿದೆ, ನಾವು ಕಾಂಪಿಟೇಟ್ ಮಾಡೋಕ್ಕೆ ಅಪ್ಗ್ರೇಡ್ ಆಗಬೇಕು. ಹೆಂಗೆ ಅಪ್ಗ್ರೇಡ್ ಆಗೋದು ಅನ್ನೋದಾದರೆ, ಚಿಪ್ ಕನೆಕ್ಟ್ ಮಾಡಿ ನ್ಯೂರಾನ್ಗಳಿಗೆ ಸಿಗ್ನಲ್ಸ ರೀಡ್ ಮಾಡೋ ಮಷಿನ್ ಜೊತೆಗೆ ನೇರವಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ. ಇದು ಹೇಗೆ ಸಾಧ್ಯ ಅಂದರೆ, ನ್ಯೂರಲಿಂಕ್ನ ನಿಮ್ಮ ಥಾಟ್ಸು ಮತ್ತು ಡೈವರ್ಸು ಮತ್ತು ಆ್ಯಕ್ಷನ್ನು ಮೆದುಳಲ್ಲಿ ನಡೀತಿರೋದು ಏನು ಗೊತ್ತಾ, ಅದು ನ್ಯೂರಾನ್ಸ್ ಅನ್ನೋದು. ನ್ಯೂರಾನ್ಸ್ ಅಂದರೆ ನಮ್ಮ ಬ್ರೈನು ಸರ್ವಶಕ್ತಿ ಮಷಿನ್ ಇದ್ದಂಗೆ. ಇದರಲ್ಲಿ 86 ಬಿಲಿಯನ್ ನ್ಯೂರಾನ್ಸ್ಗಳಿವೆ. ನ್ಯೂರಾನ್ ಅಂದರೆ ಬ್ರೈನ್ ಸೆಲ್ಸು. ಇದು ವಿದ್ಯುತ್ ಸಿಗ್ನಲ್ಸ್ನ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂದರೆ ನೀವು ಏನಾದರೂ ಒಂದು ಹೇಳಬೇಕು ಅಂತ ಅಂದ್ಕೊಂಡ್ರೆ, ನ್ಯೂರಾನ್ ಸಿಗ್ನಲ್ಸು ಬ್ರೈನು, ನೆಕ್ಸ್ಟು ಮೌತು, ಆಮೇಲೆ ಸ್ಪೀಚು. ನ್ಯೂರಲಿಂಕು ಈ ಸಿಗ್ನಲ್ಸ್ನ ಟ್ಯಾಪ್ ಮಾಡ್ತವೆ. ಅಂದರೆ ನಿಮಗೆ ಮಾತನಾಡೋಕ್ಕೆ, ಯೋಚನೆ ಮಾಡೋಕ್ಕೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತವೆ. ನ್ಯೂರಾನ್ ಆಯಿತು. ಇವಾಗ ನ್ಯೂರಲಿಂಕ್ ಚಿಪ್ಪು ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದು ಕಾಯಿನ್ ಗಾತ್ರದ ಚಿಪ್ಪು. ಇದ್ರ ಹೆಸರು ಲಿಂಕ್ ಅಂತ. 1024 ಎಲೆಕ್ಟ್ರೋಡ್ಸ್ ವೈರ್ಗಳಿರುತ್ತೆ. ಸ್ಟ್ರೈಟಾಗಿ ಮೆದುಳಿಗೆ ಇಂಪೋರ್ಟ್ ಮಾಡ್ತಾರೆ. ನ್ಯೂರಾನ್ನು ಸಿಗ್ನಲ್ನ ರೀಡ್ ಮಾಡ್ತಾ ಇರುತ್ತೆ. ಅದರಿಂದ ಚಿಪ್ಪಿಂದ ವೈರ್ಲೆಸ್ಸಿಂದ ಫೋನು ಅಥವಾ ಕಂಪ್ಯೂಟರ್ ಕಳಿಸುತ್ತೆ. ಏನು ಸ್ಕ್ರೀನ್ ಕರ್ಸರು, ನಿಮ್ಮ ಮೈಂಡ್ ಯೂಸ್ ಮಾಡಿ ಸ್ಕ್ರೀನ್ ಕರ್ಸರ್ನ ಮೂವ್ ಮಾಡ್ಬೋದು. ಇದು ಹೇಗೆ ಅಂದರೆ, ನಿಮ್ಮ ಮೈಂಡಲ್ಲಿ ಥಾಟ್ ಬಂದಿರುತ್ತೆ, ಸ್ಕ್ರೀನ್ನ ಮೂವ್ ಮಾಡುವಂಥ, ಅಂದರೆ ಅದು ಆಟೋಮೆಟಿಕಲಿ ಮೂವ್ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಏನು, ಡಿಸೇಬಲ್ ಆಗಿರೋ ವ್ಯಕ್ತಿ ಮತ್ತೆ ಮಾತಾಡ್ತಾನೆ. ಇದು ವಿಷನ್ ಗಾನ್, ಅದರಿಂದ ಚಿಪ್ಪು. ನೆಕ್ಸ್ಟು ರಿಸ್ಟೋರ್ ಐಸೈಟು, ಸ್ಪೆಸಿಫಿಕ್ ಅಲ್ಲ, ಮಾಸ್ಕ್. ಇದನ್ನು ಲೈವ್ ಪ್ರೂಫಾಗಿ ತೋರಿಸಿದ್ದಾರೆ. ಇದ್ರ ಪ್ರೂಫು ಮತ್ತು ಎಕ್ಸ್ಪೆರಿಮೆಂಟು ಯಾವ್ಯಾವ್ದ್ರ ಮೇಲೆ ನಡೆದಿದೆ ಅಂತ ನೋಡೋದಾದರೆ, ಫಸ್ಟು 2020ಲಿ ಹಂದಿಗೆ ಗ್ರ್ಯಾಟಿಟ್ಯೂಡ್ ಅನ್ನೋರ ಮುಖಾಂತರ ಮೆದುಳಿಗೆ ನ್ಯೂರಲಿಂಕ್ನ ಇಂಪೋರ್ಟ್ ಮಾಡಿದ್ರು. ಆಮೇಲೆ 2021ನಲ್ಲಿ ಮಂಕಿಗೆ ಪ್ಯಾಗರ್ ಮೈಂಡ್ ಯೂಸ್ ಮಾಡಿ ಪಾಂಗ್ ಆಟ ಆಡಿದರು. ಆಮೇಲೆ ನೆಕ್ಸ್ಟು 2024ಅಲ್ಲಿ ಫಸ್ಟ್ ಹ್ಯೂಮನ್ ಟ್ರಯಲ್ ಮಾಡಿದರು. ಅವರು ಮೈಂಡ್ ಯೂಸ್ ಮಾಡಿ ಪಾಯಿಂಟರ್ನ ಮೂವ್ ಮಾಡಿದ್ರು. ಇವರು ಮಾತನಾಡೋದಿಲ್ಲ, ಬರೆಯೋದಿಲ್ಲ, ಅವರ ಥಾಟ್ಸ್ ಮಾತ್ರ ಸ್ಪೆಸಿಫಿಂಟು. ಇದರಿಂದ ಆಗೋದೇನು ಅನ್ನೋದಾದರೆ, ಏನು ಯೂಸು ರಿಯಲ್ ಲೈಫಲ್ಲಿ ಅಂತ ಅಂದರೆ, ಹೆಲ್ತ್ ಫೀಲ್ಡಲ್ಲಿ ಪ್ಯಾರಲೈಸಿಸು, ಬ್ಲೈಂಡ್ನೆಸ್ಸು, ಸ್ಪಾರ್ಕ್ನೆಸ್ಸು, ಹೇರಿಂಗ್ ಲಾಸು, ಸ್ಪೀಚ್ ಡಿಸಾರ್ಡರು, ಮೆಮೊರಿ ಲಾಸು, ಈ ಥರದ್ದು ಯೂಸ್ ಆಗುತ್ತೆ. ಲರ್ನಿಂಗಲ್ಲಿ ನೋಡೋದಾದರೆ, ಮೈಂಡ್ ಡೌನ್ಲೋಡ್ ಲರ್ನಿಂಗು 6 ತಿಂಗಳು ಲೈಸೆನ್ಸ್ನ 6 ನಿಮಿಷದಲ್ಲಿ ಮೇ ಬಿ ಪಾಸಿಬಲ್ ಆಗ್ಬೋದು. ಲ್ಯಾಂಗ್ವೇಜ್ ಲರ್ನಿಂಗು ಅಂದರೆ ಮೈಂಡ್ ಲೆವೆಲ್ಗೆ. ನೆಕ್ಸ್ಟ್ ಗೇಮಿಂಗ್ ಮತ್ತು ಡಿಜಿಟಲ್ ಲೈಫಲ್ಲಿ ನೋಡೋದಾದರೆ, ಕಂಟ್ರೋಲ್ಸ್ ಬೇಡ, AR VR ಥಾಟ್ಸ್ ಕಂಟ್ರೋಲ್ ಅದೇ ಆಗುತ್ತೆ. ನೆಕ್ಸ್ಟ್ ಕಮ್ಯುನಿಕೇಷನ್ನು, ಸ್ಪೀಚ್ ಇಲ್ದವರು ಥಾಟ್ಸ್ ಮೂಲಕ ಟೈಪ್ ಮಾಡಿ ಟೆಕ್ಸ್ಟ್ನ ಫೋನ್ನಲ್ಲಿ ತೋರಿಸ್ಬೋದು. ಮತ್ತು ಎಮೋಷನ್ ಶೇರಿಂಗು, ನುಡಿಗೆ ಮುನ್ನ ಭಾವನೆಗಳು ಶೇರ್ ಮಾಡೋ ಫ್ಯೂಚರ್ ಬರ್ಬೋದು. ಎಲಾನ್ ಮಸ್ಕ್ ಅವ್ರ ಪ್ರಕಾರ ಇದು ಹ್ಯೂಮನ್ 2.0 ಅನ್ನೋದಾದರೆ, ಎಲಾನ್ ಮಸ್ಕ್ ಏನು ಹೇಳಿದರು ಅಂತ ಕ್ವಶನ್ ಬರುತ್ತೆ. ಅವರು ನ್ಯೂರಲಿಂಕ್ ಮೂಲಕ ಮಾಡ್ತಾ ಇರೋದು ಹ್ಯೂಮನ್ ಮಷಿನ್ ಇಂಟಿಗ್ರೇಷನ್ ಮತ್ತು ಸೈಬರ್ ಫ್ಯೂಚರ್, ಬ್ರೈನ್ ಕ್ಲೌಡ್ ಕಾಂಟ್ಯಾಕ್ಟ್, ಇನ್ಫಾರ್ಮೇಷನ್ ಎಕ್ಸ್ಚೇಂಜು ಅಂದರೆ ಮೈಂಡ್ ಟು ಮೈಂಡ್ ಡೈರೆಕ್ಟು. ಅಂದರೆ ನಾಳೆ ವಾಟ್ಸಪ್ ಇಲ್ಲ, ಮೈಂಡ್ಸ್ಯಾಪ್ ಬರುತ್ತೆ. ಆದರೆ ಇದು ಕೇವಲ ವಾವ್ ಅಲ್ಲ, ಹೌದು ಡೇಂಜರ್ ಕೂಡ ಇದೆ. ಏನೇನು ಡೇಂಜರ್ ಅಂದರೆ,
ಪ್ರೈವೇಸಿ, ನೀವು ಯೋಚಿಸಿದ್ರೆ ಅದು ರೆಕಾರ್ಡ್ ಆಗ್ಬೋದು. ಹ್ಯಾಕಿಂಗು, ನಿಮಗೆ ಯಾರೋ ಮೈಂಡ್ ಕಂಟ್ರೋಲ್ ಮಾಡ್ಬೋದು. ಮೆಂಟಲ್ ಫ್ರೀಡಮ್, ನಾವು ಯೋಚಿಸೋ ರೀತಿ ಶೇರ್ ಆಗ್ಬೋದು. ಕಾಸ್ಟ್ ಕ್ವಾಲಿಟಿ ಅನ್ನೋದಾದರೆ ಬರೀ ಶ್ರೀಮಂತರಿಗೆ ಮಾತ್ರನೇ ಸಿಗ್ಬೋದು. ಐಡೆಂಟಿಟಿ, ಯಂತ್ರ ಮನುಷ್ಯ ಮಿಕ್ಸ್ ಆದಮೇಲೆ ನಾನು ಯಾರು ಅನ್ನೋ ಕ್ವಶನ್ ಸ್ಟಾರ್ಟ್ ಆಗ್ಬೋದು. ಇಲ್ಲೇ ನಮ್ಮ ಪ್ರಶ್ನೆಗಳು ಶುರುವಾಗ್ತವೆ. ಈ ಫ್ಯೂಚರ್ಗೆ ನಾವು ಮೆಂಟಾಲಿಟಿ ಪ್ರಿಪೇರ್ ಆಗಬೇಕು. ಇದು ರೆವಲ್ಯೂಷನ್ನಾ ಅಥವಾ ರಿಸ್ಕಾ? ಇದು ಒಂದು ಎಕ್ಸ್ಟ್ರಾರ್ಡಿನರಿ ಇನೋವೇಷನ್ನು. ಇದರಿಂದ ಆದೇಶಗಳಿಲ್ಲದೆ ಬದಲಾಗಬಲ್ಲ ಮನುಷ್ಯನ ಬದುಕು. ಇದು ಹೋಪ್ ಕೊಡ್ಬೋದು, ಆದರೆ ಫಿಯರ್ ಕೂಡ ಹುಟ್ಟಿಸ್ಬೋದು. ಹೆಚ್ಚು ಭಕ್ತರಾಗೋದು ಅಥವಾ ಹೆಚ್ಚು ಡಿಪೆಂಡ್ ಆಗೋದು. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಹ್ಯೂಮನ್ ಮಷಿನ್ ಎವಲ್ಯೂಷನ್. ಇದರ ಕರೆಕ್ಟ್ ಯೂಸ್ ಫ್ಯೂಚರಲ್ಲಿ ಉಜ್ವಲವಾಗುತ್ತೆ. ಇದನ್ನು ದೋಷಪೂರಿತವಾಗಿ ಬಳಸಿದರೆ ಇಟ್ಸ್ ಡೇಂಜರಸ್. ಈಗ ನಿನ್ನ ಮಾತು ಹೇಳೋ ಆಟ. ನ್ಯೂರಾಲಿಂಕ್ ಟ್ರೈ ಮಾಡ್ತೀಯಾ ಅಂತ ಹೇಳಿದರೆ ಹೌದು ಇಲ್ವಾ? ಥಾಟ್ಸ್ ಟೈಪ್ ಆಗೋ ಫ್ಯೂಚರ್ ಕೂಡ, ನಾವೆಲ್ಲ ಸೈಬರ್ ಆಗೋ ಫ್ಯೂಚರ್ ಕೂಡ, ಎಸ್ ಆರ್ ನೋ?